ಹಾಯ್, ಬನ್ನಿ ನಮ್ಮನೆ ನವರೂಪ ಸದನಕ್ಕೆ. ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಪ್ರೀತಿಯ ಮನೆ ನವರೂಪ ಸದನ. This is my beautiful kitchen. ಕಿಚನ್ ಅಂದ್ರೆ ಎಲ್ಲರಿಗೂ ಫೇವ್ರೇಟ್. ಸೊ ಇಲ್ಲಿ ನನಗೆ ಇದೇ ತರ ಬರಬೇಕು ಅಂತ ಒಂದು ಐಡಿಯಾ ಇತ್ತು. ಸಪೋಸ್ ನಾನು ಹೇಳಿದ ಅರ್ಥ ಆಗಲ್ಲ, ನಾನು ತೋರಿಸ್ಬಿಡ್ತೀನಿ ನಿಮಗೆ. ಆಕ್ಚುಲಿ ನಾನು ಫುಲ್ ಇಂಟೀರಿಯರ್ ಯಾವ ತರ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆ ನಮ್ಗೆ ಈ ತರ ಸ್ಟೋನ್ ಬೇಕಾಗಿತ್ತು. ಶೆಲ್ಫ್ಸ್ ಎಲ್ಲ ಕಂಪ್ಲೀಟ್ ಆಗಿ ನನ್ಗೆ ಪ್ರಿಫರೆನ್ಸ್ ಆ ತರ ಸ್ಟೋನ್ಸ್ ಇತ್ತು. ಬಟ್ RCC ಅವ್ರು ಆಗಲ್ಲ ಅಂತ ಹೇಳಿಲ್ಲ. ಅವರು ನೋಡಿದ್ರು ಯಾವ ತರ ಆಗ್ಬೋದು, ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ಚೆಕ್ ಮಾಡಿದ್ರು. ಸ್ಟೇಬಲ್ ಆಗಿರುತ್ತಾ, ಎಷ್ಟು ಲಾಂಗ್ ಲಾಸ್ಟಿಂಗ್ ಬರ್ಬೋದು, ಇದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನಮ್ಗೆ ಕಂಫರ್ಟ್ ಝೋನ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ಈ ಇಂಟೀರಿಯರ್ ಇಲ್ದೇನೆ ಇಲ್ಲಿ ನಾವು ಒಂದು ಲೈನ್ ಮಾಡ್ಕೋಬೇಕಾಗ್ತಿತ್ತು. ಸೊ ಅದನ್ನು ಕೂಡ ಅವ್ರು ನಂಗೆ ಸಪೋರ್ಟ್ ಮಾಡಿ ಮಾಡ್ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಸೊ ಈವನ್ ಕಿಚನ್ಗಷ್ಟೇ ಈ ಸಿಂಕ್ ಸೆಲೆಕ್ಷನ್ ಆಗ್ಲಿ, ಈ ಟ್ಯಾಪ್ ಸೆಲೆಕ್ಷನ್ ಆಗ್ಲಿ, ಎಲ್ಲದಕ್ಕೂ ನಮ್ಗೆ ಪರ್ಟಿಕ್ಯುಲರ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಒಂದ್ ವೇಳೆ ಹೋಗಿರೋ ಶಾಪ್ಗೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ಪ್ರಿಫರ್ ಟು ಗೋ ಟು ಅನದರ್ ಶಾಪ್, ದೆನ್ ದೇ ಟೇಕ್ ಅಸ್ ದೆನ್ ವಿ ವಿಲ್ ಸೆಲೆಕ್ಟ್ ದೇರ್. ಮತ್ತೆ ಇದೆಲ್ಲ ಪ್ರೀತಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಪಾರ್ಟ್ ಆಫ್ RCC. ಸೊ ಅವ್ರು ನಂಗೆ ಇದೆಲ್ಲ ಸೆಲೆಕ್ಷನ್ ಮಾಡಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಆಕ್ಚುಲಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಹೇಗೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಶಿ ಗೈಡೆಡ್ ಮಿ ನೈಸ್ ವೇ. ಬನ್ನಿ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ. ಸೊ ದಿಸ್ ಇಸ್ ಅಗೇನ್, ಇದು ಡಿಫ್ರೆಂಟ್ ಡಿಸೈನ್ಸು. ನಮ್ಮ ಇಂಜಿನಿಯರೇ ಕೋಆರ್ಡಿನೇಷನ್ ಮಾಡಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದಾರೆ, ಡಿಫ್ರೆಂಟ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇಂಟೀರಿಯರ್ ಕೂಡ ನಾವು RCC ಕಡೆಯಿಂದಾನೇ ಮಾಡಿಸಿದ್ದೀವಿ. ಸೊ ಇದು ತುಂಬ ಎಲಿಗೆಂಟ್ ಆಗಿ ನೈಸ್ ಆಗಿ ಬಂದಿದೆ. ಸೊ ಹೀಗೆ ಬಂದರೆ ಇಲ್ಲಿ ನನ್ನ ಫೇವ್ರೆಟ್ ಡ್ರೆಸ್ಸಿಂಗ್ ಟೇಬಲ್. ಇದು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ವರ್ಕ್ ಪೆಂಡಿಂಗ್ ಇದೆ. ಇನ್ನೂ ಕಂಪ್ಲೀಟ್ ಆಗಿ ಮಾಡ್ಕೊಡ್ತಾರೆ. ಇಲ್ಲಿ ಫುಲ್ ಡ್ರಾಯರ್ಸು, ಸಿಟ್ಟರ್ಸು ಎಲ್ಲ ಬರುತ್ತೆ. ಈ ಮಿರರ್ಗೆ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಸೊ ದೆನ್ ದಿಸ್ ಇಸ್ ಅನದರ್ ವೆರಿ ಗುಡ್ ಥಿಂಗ್ ಫ್ರಮ್ RCC. ಯಾಕೆ RCC ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್. ಒಬ್ರು ಡಿಸೈನ್ ಮಾಡೋದ್ರಿಂದ ಹಿಡಿದು, ಎಕ್ಸಿಕ್ಯೂಟ್ ಮಾಡೋದ್ರಿಂದ ಹಿಡಿದು, ಮೆಟೀರಿಯಲ್ ಕಳಿಸೋದ್ರಿಂದ ಹಿಡಿದು, ಇಂಜಿನಿಯರ್ಸ್ ಆನ್ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಅವ್ರು ಕರೆಕ್ಟ್ ಆಗಿ ಮಾಡಿಸೋದ್ರಿಂದ ಹಿಡಿದು, ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್ ಎಲ್ಲಾನು. ಅದಕ್ಕೋಸ್ಕರ ಸೊ ನಾನು ಹೇಳ್ತಾ ಇರೋದು RCC ಎಂಟೈರ್ ಟೀಮ್ ಐ ಮೆನ್ಷನಿಂಗ್. ವೆಲ್ಕಮ್. ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್. ಪ್ಲೀಸ್ ಕಮ್. ಬಾಲ್ಕನಿ ಅಂದ್ರೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಸೇಫ್ಟಿ ಆಗಿರ್ಬೇಕು. ನಮ್ಗೆ ಇಬ್ರು ಚಿಕ್ಕ ಮಕ್ಳಿದ್ದಾರೆ. ಸೊ ಸೇಫ್ಟಿಯಾಗಿ ಬರ್ಬೇಕು ಅಂದ್ರೆ ನಮ್ಗೆ ಕ್ವಶನ್ ಮಾರ್ಕ್ ಇತ್ತು, ಇಷ್ಟು ಜಾಗ ಬಿಟ್ರೆ ಸೇಫ್ ಆಗಿರುತ್ತಾ ಇಲ್ವಾ, ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅಗೇನ್ RCC ಟೀಮ್ನವರು ಈ ಗ್ರಿಲ್ ಎಲ್ಲ ನಮ್ಗೆ ಒಳ್ಳೆ ಚೆನ್ನಾಗಿ ಪ್ಲಾನಿಂಗ್ಸ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಮಕ್ಳು ಆಟ ಆಡೋದ್ರು ಬೀಳೋ ಏನ್ ಚಾನ್ಸಸ್ ಇಲ್ಲ. ಮಾಡ್ಕೊಡೋದು ದೊಡ್ಡದಲ್ಲ, ಬಟ್ ಆ ರೀತಿ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ, ಸೇಫ್ಟಿ ಆಗು ಇರುತ್ತೆ. ಸೇಫ್ಟಿನೂ ಇರಬೇಕು, ಲುಕಿಂಗು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ದಟ್ ಇಸ್ ಡಿಫಿಕಲ್ಟ್ ಟಾಸ್ಕ್. ಅಂಡ್ ದೆನ್ ಹಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಟೈಲ್ಸ್ ನೋಡ್ಬೋದು, ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ.
ಬಂದವರೆಲ್ಲ ಮನೆಗೆ ಗೃಹಪ್ರವೇಶ ಬಂದವರೆಲ್ಲ ಕೇಳಿದ್ದಾರೆ ಈ ಟೈಲ್ಸ್ ನ ಹೇಗ್ ಸೆಲೆಕ್ಷನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಅಗೇನ್ ದಿಸ್ ಇಸ್ ಒನ್ ಆಫ್ ದ ಮೆಂಬರ್ ಆಫ್ RCC ಕಾಂಟ್ರಿಬ್ಯೂಷನ್. ಅವ್ರು ನಮ್ಗೆ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ಈಗ ನಾವು ಬೇರೆ ಕಡೆ ಹೋಗಿದೀವಿ, ಆಕ್ಚುಲಿ ಗ್ರಾನೈಟ್ ಸೆಲೆಕ್ಷನ್ಗೆ ಹೋಗಿದೀವಿ, ಟೈಲ್ ಸೆಲೆಕ್ಷನ್ಗೆ ನಾವು ಪರ್ಸನಲ್ ಆಗಿ ಹೋಗಿದೀವಿ. ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ರೇಟ್ ಜಾಸ್ತಿ ಹೇಳ್ತಾರೆ. ಮತ್ತೆ ನಾವು ಒಂದೇ ಸಲ ಕಡಿಮೆ ರೇಟ್ ಕೇಳಿದ ತಕ್ಷಣ ಯಾವ್ದೋ ಒಂದ್ ರೀತಿಯಂತ ಕ್ವಾಲಿಟಿಯನ್ನ ತೋರಿಸ್ಬಿಡ್ತಾರೆ. ಬಟ್ ನಾವು ಅವ್ರು ನಮಗ್ ಕರ್ಕೊಂಡು ಹೋಗುವಂತಹ ಶಾಪ್ಸ್ ಆಗ್ಲಿ, ಶೋರೂಮ್ಸ್ ಆಗ್ಲಿ, ಒಂದಕ್ಕಿಂತ ಒಂದ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಅವರು ನಮ್ಗೆ ಕನ್ವೀನಿಯಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಹೆಚ್ಚು ಕಡಿಮೆ ಡಿಸ್ಕೌಂಟ್ ಕೂಡ ನಮ್ಗೆ ಮಾಡಿಸ್ಕೊಡಕ್ಕೆ ಟ್ರೈ ಮಾಡ್ತಾರೆ ಅವರು ಕೂಡ. ಮತ್ತೆ ಈವನ್ ಸೆಲೆಕ್ಷನ್ ಅಲ್ಲಿ ನಾವ್ ಯಾವ್ದೋ ಕ್ಲೈಂಟ್ಸ್ ಹೇಳ್ಬಿಟ್ರು ಹಂಗೆ ಸೆಲೆಕ್ಟ್ ಮಾಡಿದ್ರು, ಅಥವಾ ಅವ್ರು ಹೇಳಿದ್ರು ನಾವ್ ಮಾಡಿದ್ವಿ, ಆತರ ಏನಿರೋದಿಲ್ಲ. ಸೊ ಇಟ್ ಇಸ್ ಜಸ್ಟ್ ಎ ಕೋಆರ್ಡಿನೇಷನ್. ಅವರು ಸಜೆಸ್ಟ್ ಮಾಡ್ತಾರೆ, ನಾವು ನೋಡ್ತೀವಿ. ಸೊ ಇಬ್ರಿಗೂ ಇಷ್ಟ ಆದ್ಮೇಲೆ ಇದ್ರ ಔಟ್ಕಮ್ ಬರುತ್ತೆ. ಸೊ ನನ್ನ ಪ್ರಕಾರ ನಾವೊಬ್ಬರೇ ಸೆಲೆಕ್ಟ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಇಟ್ಸ್ ಟೀಮ್, ಅವ್ರ ಮೆಂಬರ್ ಸಜೆಷನ್ ತಗೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. So again, this is a very beautiful room and it's my son's favorite room. ನಾವು ಅವ್ರಿಗೆ ಹೇಳಿದ್ದೇನು ಅಂತ ಹೇಳಿದ್ರೆ ನಮ್ಮ ಮಗನ್ಗೆ ಈ ರೂಮ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಹೈಲೈಟ್ ವಾಲ್ ಯಾವ ತರ ಮಾಡ್ಬೇಕು ನಮಗೂ ಐಡಿಯಾ ಇಲ್ಲ. ಯಾವುದೋ ಒಂದು ಕಲರ್ ಮಾಡ್ಬಿಟ್ಟು ಅದು ಚೆನ್ನಾಗಿ ಕಾಣದೇ ಇದ್ರೆ ಹೇಗಿರುತ್ತೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ನಮ್ಮ ಇಂಜಿನಿಯರ್ ಆದಂತ ಶರತ್ ಸರ್ ನಮ್ಗೆ ಇದು ಸಜೆಷನ್ ತೋರಿಸಿದ್ರು, ಈ ತರ ಮಾಡಿದ್ರೆ ಹೇಗೆ, ಈ ತರ ಮಾಡಿದ್ರೆ